एडिशन देंगे जैसे कि गांधी जी ने लिया 100 साल के बाद कांग्रेस का। देखिए, कांग्रेस कार्य समिति की बैठक का इंतजार करिए। बाकायदा वहाँ प्रस्ताव आते हैं, चर्चा होती है, सुझाव आते हैं। उन सारे सुझावों के आधार पर उसके बाद ही तो कांग्रेस कार्य समिति निर्णय लेती है। मैं या शिव कुमार जी निर्णय नहीं ले सकते। कांग्रेस कार्य समिति चर्चा करेगी और उसके बाद उस पर राष्ट्र हित में और कर्नाटक हित में चर्चा होगी और उसके बाद उस पर निर्णय। चारों पैसा लग रहे राहुल गांधी के घर क्रेडिट है ಸರ್. ಬೆಳಗಾವಿಯಲ್ಲಿ ಮತ್ತೊಮ್ಮೆ ಏನಂತಾರೆ, ಬೆಳಗಾವಿ ನಗರ ಹೇಗೆ ಕಾಣ್ತಾ ಇದ್ದಾರೆ, ಒಂಥರ ದೀಪಾವಳಿ ತರ ಕಾಣ್ತಾ ಇದೆ ಸರ್. ಅಷ್ಟೊಂದು ಇದಾಗಿದೆ. ಯಾವ ತರ ಇದೆ ಇದು ನಾವು ವಿಶೇಷವಾಗಿ ಇದು ದೇಶದ ಒಂದು ಇತಿಹಾಸ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಶಕ್ತಿ ಈ ದೇಶಕ್ಕೊಂದು ಶಕ್ತಿ. ಈ ಇತಿಹಾಸ ನಮ್ಮ ಬೆಳಗಾಮಲ್ಲಿ ಅವತ್ತು ಜವಾಹರ್ಲಾಲ್ ನೆಹರು ಮತ್ತು ಗಂಗಾಧರ್ ದೇಶಪಾಂಡೆ ಇಬ್ಬರು ಜನರಲ್ ಸೆಕ್ರೆಟರಿ, ಇಬ್ಬರು ಗಾಂಧೀಜಿಯವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಇಲ್ಲಿ ಈ ಭೂಮಿಲಿ ಅಧ್ಯಕ್ಷರಾದರು. ಇಲ್ಲಿಂದ ಸ್ವಾತಂತ್ರ್ಯ ಚಳವಳಿ ನಡೀತು. ಅದೇ ರೀತಿ ನಾವು ಇವರು ನಮ್ಮ ಸುರ್ಜಿವಾಲ, ಸಿದ್ದರಾಮಯ್ಯ ನಾವೆಲ್ಲ ಸೇರಿ ಇಲ್ಲಿಂದನೇ ನಾವು ಪ್ರಜಾಧ್ವನಿ ಆ ನೀರನ್ನು, ಗಾಂಧಿ ಬಾವಿ ನೀರನ್ನು ತೆಗೆದು ಚೆಲ್ಲಿ ಕಸ ಗುಡಿಸಿ ಈ ರಾಜ್ಯದಲ್ಲಿ 136 ಸೀಟು ಬಂದಿದೆ. ಮತ್ತೆ ಇದನ್ನು ಇಲ್ಲಿಂದನೇ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಮುಂದೆ ಯಾವ ದಿಕ್ಕಿನಲ್ಲಿ ಈ ಜನತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಈ ಒಂದು ಸಮಾವೇಶ ಇಲ್ಲಿ ನಡೀತದೆ, ಮೀಟಿಂಗ್ ನಡೀತದೆ. ಸೊ ಆ ಕೆಲಸ ನಾವು ಮಾಡ್ತೀವಿ. ಮಿಕ್ಕಿದ ವಿಚಾರ ಎಲ್ಲ ನಾವು ನಿಮಗೆ ತಿಳಿಸ್ತೀವಿ. ಸರ್, ಈಗ ಈ ಜೈಲು ವ್ಯವಸ್ಥೆಗಳು, ರಾಜ್ಯದ ಜೈಲು ವ್ಯವಸ್ಥೆಗಳು ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದು ಮತ್ತೊಂದು ಸಾಬೀತಾಗಿದೆ. ಬೆಳಗಾವಿ ಜೈಲಲ್ಲಿ ಐ ಡೋಂಟ್ ವಾಂಟ್ ಟು ಅದೆಲ್ಲ ನನಗೆ ಅದೆಲ್ಲ ಡಿಸ್ಕಸ್ ಮಾಡಕ್ ತಯಾರಿ. ದುಡ್ಡು ಕೊಟ್ಟು ಅದೆಲ್ಲ ಬೇಲೆ ಹಾಕೋರು ಯಾರು ಅಂತ ಸರ್, ಸರ್ಕಾರ ನೀವು ಡಿಸಿಎಂ ನೀವೇ ಅದೆಲ್ಲ ಒಂದು ಕೆಲಸ ಮಾಡೋ ಹೋಮ್ ಮಿನಿಸ್ಟರ್ ಅಂತ ಮಾತಾಡಿ ಬರ್ತಾರೆ. ಸರ್, ಈಗ 100 ವರ್ಷಗಳ ನಂತರ ಮತ್ತೊಮ್ಮೆ ಈಗ ಕಾಂಗ್ರೆಸ್ ಎರ ಸ್ಟಾರ್ಟ್ ಆಗಿದೆ. 100 ವರ್ಷಗಳ ನಂತರ ಮತ್ತೊಮ್ಮೆ ಕಾಂಗ್ರೆಸ್ ಎರ ಸ್ಟಾರ್ಟ್ ಆಗಿರುವಂಥದ್ದು ಯಾವ ತರ ತಾವು ಅಧ್ಯಕ್ಷರಾಗಿ ಹೊಸ ದಿಕ್ಕಿಗೆ ಈ ದೇಶನ ಈ ಕಾಲಕ್ಕೆ ಏನ್ ಬೇಕೋ ಆ ಕಾಲ, ಅಂದು ಗಾಂಧಿ ಇಂದು ಖರ್ಗೆ ಸರ್ ಆ ಜಾಗದಲ್ಲಿ ಇದಾದ ಮೇಲೆ ಹೊಸ ಯುಗದಲ್ಲಿ ಏನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಈ ದೇಶದ ಎಲ್ಲ ನಾಯಕರುಗಳು ಬಂದು ಚರ್ಚೆ ಮಾಡಿ ಈ ದೇಶಕ್ಕೆ ಯಾವ ದಿಕ್ಕಿನಲ್ಲಿ ನಮಗೊಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಲಿಕ್ಕೆ ಮಾರ್ಗದರ್ಶನ. ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ? ಆಲ್ ಪಾರ್ಟಿ ಅಪೋಸಿಷನ್ ಲೀಡರ್, ಪಾರ್ಲಿಮೆಂಟ್ ಮೆಂಬರ್ ಜಗದೀಶ್ ಶೆಟ್ಟರ್, ಪ್ರಿಯಾಂಕಾ ಜಾರಕಿಹೊಳಿ, ಸ್ಪೀಕರ್, ಕೌನ್ಸಿಲ್ ಚೇರ್ಮನ್, ಎಲ್ಲರಿಗೂ ನಾರಾಯಣಸ್ವಾಮಿ, ಎಲ್ಲ MLAಗಳು, ಆಲ್ ಪಾರ್ಟಿ MLAs, all party MLCs, all party MP, everyone will be invited. That is purely a government program. Public will not be invited. ಕೆಲವು ಗಾಂಧಿ ಸ್ವಾತಂತ್ರ್ಯ ಹೋರಾಟಗಾರರನ್ನ, ಬೆಳಗಾಮಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಈ ನಮ್ಮ ದೇಶಪಾಂಡೆ, ಗಂಗಾಧರ್ ದೇಶಪಾಂಡೆ ಫ್ಯಾಮಿಲಿಯವ್ರು ಇನ್ವೈಟ್ ಮಾಡ್ತಾರೆ. ಕೆಲವು ಎಮಿನೆಂಟ್ ಯಾರು ನಮ್ಮ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿದ್ದಾರೆ ಅವ್ರನ್ನ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ವಹಿಸ್ಬಿಟ್ಟು ಅವ್ರ ಮುಖಾಂತರ ನಾವು ಇನ್ವೈಟ್ ಮಾಡ್ತೀವಿ. ಸರ್, ದೇಶದ ಮೂಲೆಮೂಲಿನಿಂದ ಎಲ್ಲ ನಾಯಕರು ಬರ್ತಾ ಇದ್ದಾರೆ. ಎಷ್ಟು ಜನ ಬರ್ತಾರೆ ಮತ್ತು ಎಷ್ಟು ತಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಸರ್? ಆ ನಾಯಕರು ಬರೀ 600-500 ದೇಶದಿಂದ ಬರೋಂಥ ಲೀಡರ್ಸ್, PCC ಪ್ರೆಸಿಡೆಂಟ್, ACC ಜನರಲ್ ಸೆಕ್ರೆಟರೀಸ್, ವರ್ಕಿಂಗ್ ಕಮಿಟಿ ಮೆಂಬರ್ಸ್, ಅಪೋಸಿಷನ್ ಲೀಡರ್ಸ್ ಅಂದರೆ CLP ಲೀಡರ್ಸ್, MP 140 MP ಇದ್ದಾರೆ, 140 MPs ಇಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಮೀಟಿಂಗ್ ಅವರಿಲ್ಲ, ಮೀಟಿಂಗ್ ಬರೀ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮಾತ್ರ, ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಮಾತ್ರ ಮೀಟಿಂಗ್ ಇರ್ತಾರೆ. 2ನೇ ದಿನ ಸಮಾವೇಶಕ್ಕೆ ಅವರೆಲ್ಲ ಇರ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.